ನೋಡಿ, ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಇತ್ತು ಈ ಸ್ಟೋರಿನಲ್ಲಿ. ಏನಂದರೆ, ಜನ ನೀವು ಬಂದು ಕಂಪ್ಲೇಂಟ್ ಕೊಡಿ, ನಾವು ಕ್ರಮ ತಗೋತೀವಿ ಅಂತ ಸುಗ್ರೀವಾಜ್ಞೆಯಲ್ಲಿ ಒಂದಷ್ಟೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಜನ ಕಂಪ್ಲೇಂಟ್ ಕೊಡಲ್ಲ. ಯಾಕೆ ಕೊಡಲ್ಲ ಗೊತ್ತಾ? ಈಗ ಹೋಗ್ಬಿಟ್ಟು ಒಂದು ಫೈನಾನ್ಸ್ ಕಂಪ್ನಿ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಮುಂದೆ ಅವ್ರಿಗೆ ಸಾಲ ಹುಟ್ಟಲ್ಲ. ಹಳ್ಳಿಲಿ ಯಾರೂ ಕೊಡಲ್ಲ. ಆ ಅಮ್ಮ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡುತ್ತೆ, ಕೊಡೋದು ಬೇಡ ಅಂತ. ಹಾಗಾಗಿ ಹೆದರ್ಕೊಂಡು ಅವ್ರು ಕಂಪ್ಲೇಂಟ್ ಕೊಡ್ತಿಲ್ಲ. ಕೊಟ್ಟರೆ ಕ್ರಮ ತಗೋತಾರೆ. ಆದರೂ ಧೈರ್ಯ ಮಾಡಿ ಕೆಲವರು ಈ ಥರ ಟಾರ್ಚರ್ ಕೊಟ್ಟಂಥವ್ರ ಮೇಲೆ ಕ್ರಮ ತಗೋಬೇಕು ಅಂದರೆ ನೀವು ಕೊಡಿ, ಕಂಪ್ಲೇಂಟ್ ಕೊಡಿ, ಸರಿ ಹೋಗುತ್ತೆ. ಓಕೆ, ಇನ್ನು ಸರ್ಕಾರಗಳು ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ವರ್ಷ ಉಚಿತ ಪಠ್ಯ ಪುಸ್ತಕಗಳನ್ನ ಕೊಡ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ. ಪಠ್ಯ ಪುಸ್ತಕಗಳು, ಸ್ಕೂಲ್ ಯೂನಿಫಾರ್ಮು, ಬ್ಯಾಗು, ಶೂಸು ಎಲ್ಲವನ್ನು ಉಚಿತವಾಗಿ ಕೊಡ್ತಾರೆ. ಮಕ್ಕಳು ಸ್ಕೂಲ್ ಬಿಡಬಾರ್ದು, ಮಕ್ಕಳ ಪೋಷಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮೊದಲಿಂದನೂ ಉಚಿತವಾಗಿ ಕೊಟ್ಕೊಂಡು ಬರ್ತಾ ಇದ್ದಾರೆ. ಈ ರೀತಿ ಬಡ ಮಕ್ಕಳ ಉಚಿತ ಪುಸ್ತಕಗಳು ಬೀದಿ ಪಾಲಾಗ್ಬಿಟ್ರೆ ಏನು ಗತಿ? ಆ ಕಡೆ ಮಕ್ಕಳಿಗೆ ಕೊಟ್ಟಂಗೂ ಅಲ್ಲ, ಈ ಕಡೆ ಅದನ್ನು ಬಿಟ್ಟಂಗೂ ಅಲ್ಲ, ಬೀದಿ ಪಾಲು. ಸರ್ಕಾರದ ಉಚಿತ ಪಠ್ಯ ಪುಸ್ತಕಗಳು ಮಣ್ಣು ಪಾಲಾಗಿರುವಂತಹ ಘಟನೆ ನಡೆದಿದೆ. ಹೆಡ್ ಮಾಸ್ಟರ್ ಒಬ್ಬರ ನಿರ್ಲಕ್ಷ್ಯದಿಂದ ನಡೆದಿರ್ತಕ್ಕಂಥ ಘಟನೆ ಇದು. ಎಷ್ಟು ಅನ್ಯಾಯ ಅಲ್ವಾ? ಇದಕ್ಕೆಲ್ಲ ಎಷ್ಟು ಖರ್ಚಾಗಿರುತ್ತೆ, ಎಷ್ಟು ದುಡ್ಡು ಖರ್ಚು ಮಾಡಿರುತ್ತೆ ಸರ್ಕಾರ. ಹೆಡ್ ಮಾಸ್ಟರ್ ಅಚಾತುರ್ಯಕ್ಕೆ ಈಗ ಎಲ್ಲ ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಇಲಾಖೆನೂ ಆಕ್ರೋಶ ವ್ಯಕ್ತಪಡಿಸಿದೆ. ಪಬ್ಲಿಕ್ ಟಿವಿನಲ್ಲಿ ಈ ವರದಿ ಪ್ರಸಾರದ ಬೆನ್ನಲ್ಲೇ ಈಗ ಶಿಕ್ಷಣ ಇಲಾಖೆ ಎಚ್ಚೆತ್ತು ಆ ಹೆಡ್ ಮಾಸ್ಟರ್ ವಿರುದ್ಧ, ಮುಖ್ಯೋಪಾಧ್ಯಾಯರ ವಿರುದ್ಧ ಕ್ರಮವನ್ನು ತಗೊಳ್ತೀವಿ, ಅದು ಕಠಿಣ ಕ್ರಮವನ್ನು ತಗೊಳ್ತೀವಿ ಅಂತ ಎಚ್ಚರಿಸಿದ್ದಾರೆ. ಹಾಗಾದರೆ ಯಾಕೆ ಹೀಗಾಯಿತು? ಏನು ನಿರ್ಲಕ್ಷ್ಯವನ್ನು ಮುಖ್ಯೋಪಾಧ್ಯಾಯರು ತೋರಿಸಿದ್ರು? ಮಕ್ಕಳ ಬ್ಯಾಗ್ನಲ್ಲಿ ಇರಬೇಕಾಗಿದ್ದಂತಹ ಪುಸ್ತಕಗಳು ಬೀದಿಗೆ ಬಂದದ್ದು ಹೇಗೆ? ಬನ್ನಿ ನೋಡೋಣ. ಹಾಗಾದರೆ ಅಯ್ಯೋ, ಇದೆಂತ ನಿರ್ಲಕ್ಷ್ಯ! ಮಕ್ಕಳಿಗೆ ಸೇರ್ಬೇಕಿದ್ದ ಪುಸ್ತಕಗಳು ಬೀದಿ ಪಾಲು. ಸರ್ಕಾರದ ಉಚಿತ ಪಠ್ಯ ಪುಸ್ತಕಗಳು ಮಣ್ಣು ಪಾಲು. ಹೆಡ್ ಮಾಸ್ಟರ್ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಈ ಪುಸ್ತಕ ಎಲ್ಲವೂ ಸರ್ಕಾರದಿಂದ ಬಡ ಮಕ್ಕಳಿಗಾಗಿ ಬಂದಿರೋದು. ಆದ್ರೆ ಶಾಲಾ ಮುಖ್ಯ ಶಿಕ್ಷಕರ ಬೇಜವಾಬ್ದಾರಿ ನಿರ್ಲಕ್ಷ್ಯತನದಿಂದ ರಾಶಿ ಪುಸ್ತಕಗಳು ಮಣ್ಣು ಪಾಲಾಗಿದೆ. ಹೆಡ್ ಮಾಸ್ಟರ್ ಅಚಾತುರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತ ಆಗಿದೆ. ಎಸ್, ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ರಾಜ್ಯ ಸರ್ಕಾರ ಉಚಿತವಾಗಿ ಓದುವ ಪುಸ್ತಕಗಳನ್ನ ನೀಡುತ್ತೆ. ಆದ್ರೆ ವಿಜಯಪುರ ತಾಲೂಕಿನ ಕನ್ನೂರ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಡ ಮಕ್ಕಳಿಗೆ ಸೇರಬೇಕಾದ ಪುಸ್ತಕಗಳು ಶಾಲೆಯ ಶೌಚಾಲಯದ ಪಕ್ಕದಲ್ಲಿ ಎಸೆಯಲಾಗಿದೆ. ಶಾಲೆಯ ಮುಖ್ಯೋಪಾಧ್ಯಾಯ ವಿಜಯಕುಮಾರ್ ವಿತರಣೆ ಮಾಡಿ ಉಳಿದ ಪುಸ್ತಕಗಳನ್ನ ಸುರಕ್ಷಿತವಾಗಿ ಇಡಬೇಕಾಗಿತ್ತು ಅಥವಾ ಮರಳಿ ಶಿಕ್ಷಣ ಇಲಾಖೆಗೆ ನೀಡಬಹುದಾಗಿತ್ತು. ಆದ್ರೆ ಅದನ್ನ ಮಾಡಲಿಲ್ಲ. ಇದಕ್ಕೆ ಮಕ್ಕಳ ಪೋಷಕರು HMಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಪುಸ್ತಕ ಸಿಗಲಾರ್ದಕ್ಕೆ ಅಂಗಡಿ ತಿರುಗಾಡಿ ಮತ್ತೊಂದು ಊರಿಗೆ ಹೋಗಿ ತಂದು ಇಂಥ ವ್ಯವಸ್ಥೆ ಇರುವಾಗ ಈ ಕನ್ನೂರು ಹೈಸ್ಕೂಲ್ನಲ್ಲಿ ಸರ್ಕಾರ ಕೊಡಮಾಡಿದಂಥ ಪಠ್ಯ ಪುಸ್ತಕಗಳನ್ನು ಯಾರಿಗೂ ಕೊಡಲಾರದೆ, ವಿತರಿಸಲಾರದೆ ಅವನ್ನ ಕಸದ ಒಂದು ಕುಂಡಾಳಿಗೆ ಹಾಕಿ ಅವನನ್ನು ಅವಮಾನ ಮಾಡಿದಾರ. ಪುಸ್ತಕಕ್ಕೂ ಅವಮಾನ ಆಗಿದೆ, ಶಿಕ್ಷಣಕ್ಕೂ ಅವಮಾನ ಆಗಿದೆ. ಕೃತ್ಯವನ್ನು ಎಸಗಿರುವಂಥ ಈ ಹೈಸ್ಕೂಲಿನ ಮುಖ್ಯ ಗುರುಗಳಾದಂಥ ವಿಜಯಕುಮಾರ್ ಇವರಿಗೆ ಸರ್ಕಾರ ಕೂಡಲೇ ಕ್ರಮ ತಗೊಂಡು ಅವರನ್ನು ಸಸ್ಪೆಂಡ್ ಮಾಡಬೇಕು. ವಿಜಯಪುರ ಜಿಲ್ಲೆಯ ಕನ್ನೂರು ದರ್ಗಾದಲ್ಲಿ ಕನ್ನಡ ಶಾಲೆಯಲ್ಲಿ ಸರ್ಕಾರದಿಂದ ಬರುವಂಥ ಸೌಕರ್ಯ ಸೌಲಭ್ಯಗಳು, ಪುಸ್ತಕ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಇವತ್ತು ನಾನಾ ಥರಂಥ ಸರ್ಕಾರದ ಸೌಲಭ್ಯಗಳು ಬಂದಿರ್ತಾವೆ. ಆ ಸೌಲಭ್ಯಗಳು, ಪುಸ್ತಕಗಳನ್ನ ಶಿಕ್ಷಕರು ಬೇರೆ ಹೊರಗಡೆ ಜಾಗದಲ್ಲಿ ಹೋಗಿತಾರಪ್ಪ ಅಂತಂದ್ರೆ ಎಷ್ಟು ಮಟ್ಟಿಗೆ ಹೋಗಿದೆ ಇದು ಅದು ವಿಚಾರ ಮಾಡೋಕೆ ನಾವು. ಎರಡನೇದು ಏನಪ್ಪ ಅಂತಂದ್ರೆ ಆ ಏನು ಮುಖ್ಯ ಗುರುಗಳು ಇದಾರಲ್ಲ, ಆದಷ್ಟು ಅವ್ರ ಮ್ಯಾಗ ಕಾನೂನು ಕ್ರಮ ತಗೋಬೇಕಂತಂದು ನಮ್ಮನ್ನು ಆಗ್ರಹ ಮಾಡ್ಕೊಂಡು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಶಿಕ್ಷಣ ಇಲಾಖೆ. ಹೆಡ್ ಮಾಸ್ಟರ್ ವಿಜಯಕುಮಾರ್ ವಿರುದ್ಧ ಕ್ರಮದ ಎಚ್ಚರಿಕೆ. ಇನ್ನು ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ಸವಿಸ್ತಾರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಶಿಕ್ಷಣ ಇಲಾಖೆ ಪರಿಶೀಲನೆ ಮಾಡ್ತೀವಿ, ಅಲ್ಲದೆ ಶಾಲೆಯ HM ವಿಜಯಕುಮಾರ್ ಅಮಾನತಿಗೆ ಶಿಫಾರಸು ಮಾಡ್ತೀವಿ ಎಂದಿದ್ದಾರೆ. ಈ ರೀತಿ ಮಾಡಿರೋದು ತಪ್ಪು. ವಿಜಯಪುರ ಅಧಿಕಾರಿಗಳೊಂದಿಗೆ ಮಾತನಾಡಿ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ನಾನು ವಿಜಯಪುರ DDPI ಅವ್ರಿಗೆ ಮತ್ತು BE ಅವ್ರಿಗೆ ಹೇಳಿಬಿಟ್ಟು ಹೋಗಿ ಸ್ಪಾಟ್ ವಿಸಿಟ್ ಮಾಡಿ ಈ ಥರ ನಾಟ್ ಅಲೌಡ್. ಗೌರ್ಮೆಂಟ್ ಅವ್ರಿಗೆ ಟ್ಯಾಕ್ಸ್ ಕಟ್ಟಿಬಿಟ್ಟು ಅದು ಹಣದಿಂದ ನಾವು ಮಕ್ಕಳಿಗೆ ಬುಕ್ಸ್ ಕೊಟ್ಟಿರ್ತೀವಿ. ಈ ಎಸೆಯೋದು, ಕಸದ ಬುಟ್ಟಿಗೆ ಹಾಕೋದು, ಈ ಅಕೌಂಟಬಿಲಿಟಿ ಏನಾದ್ರು ಕೊಡಲಿಲ್ಲ ಅಂದರೆ ವಿಲ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್ ಅಗೇನ್ಸ್ಟ್ ದೆಮ್, ಇರ್ರೆಸ್ಪೆಕ್ಟಿವ್ ಆಫ್ ಯಾರೇ ಆದ್ರೂ ಕೂಡ ನಾವು ತಗೊಳ್ತೀವಿ. ಮುಖ್ಯೋಪಾಧ್ಯಾಯರು ನೋಡಬೇಕಾಗಿತ್ತು, ನೋಡಿ ಅದನ್ನು ಸರಿಪಡಿಸಬೇಕಾಗಿತ್ತು. ಯಾಕೆ ಅವರು ನಿರ್ಲಕ್ಷ್ಯ ತೋರಿಸ್ಯಾರ ಅದನ್ನು ಸ್ವಲ್ಪ ವಿಚಾರಣೆ ಮಾಡಿ ನಾನು ಕ್ರಮ ಕೈಗೊಳ್ತೀನಿ ಸರ್. ಅಂದಹಾಗೆ ಈ ಶಾಲೆಯಲ್ಲಿ 100ಕ್ಕೂ ಅಧಿಕ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಒಟ್ನಲ್ಲಿ ಮಕ್ಕಳ ಪುಸ್ತಕಗಳನ್ನು ಹಾಳು ಮಾಡಿರುವ ಹೆಡ್ ಮಾಸ್ಟರ್ ವಿಜಯಕುಮಾರ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತ ಆಗ್ತಿದೆ. ಅಮಾನತು ಮಾಡಿ ಕಠಿಣ ಕ್ರಮ ಜರುಗಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಎಂಥ ದೌರ್ಭಾಗ್ಯದ ವಿಚಾರ ನೋಡಿ.
ಈ ಅಕಾಡೆಮಿಕ್ ಇಯರ್ ಇನ್ನೇನು ಮುಗಿತಾ ಬಂತು, ಇನ್ನೊಂದು ತಿಂಗಳಾದರೆ ಅಕಾಡೆಮಿಕ್ ಇಯರ್ ಮುಗಿಯುತ್ತೆ. ಎಷ್ಟೋ ಊರುಗಳಲ್ಲಿ ಎಷ್ಟೋ ಸರ್ಕಾರಿ ಶಾಲೆಗಳಿಗೆ ಪುಸ್ತಕಗಳಿನ್ನೂ ಕೂಡ ಹೋಗಿಲ್ಲ. ಅಂಥ ಸ್ಥಿತಿಯಲ್ಲಿ ಇಷ್ಟು ಪುಸ್ತಕಗಳನ್ನ ಈ ಥರ ವೇಸ್ಟ್ ಮಾಡ್ತಾರೆ, ಡಸ್ಟ್ಬಿನ್ಗೆ ಹಾಕ್ತಾರೆ, ಬೀದಿ ಪಾಲಾಗುತ್ತೆ, ಮಣ್ಣು ಪಾಲಾಗುತ್ತೆ ಅಂತಂದರೆ ಅವ್ರನ್ನೇನು ಟೀಚರ್ ಅಂತ ಕರಿಬೇಕಾ, ಶಿಕ್ಷಕರ ಅಲ್ವಾ ಅಂತಕ್ಕಂಥ ಅನುಮಾನ ಮೂಡುತ್ತೆ. ವೆರಿ ಸ್ಯಾಡ್, ತುಂಬ ತಪ್ಪಿದು.